ನನಗೆ ಈ ರಾಮಾಯಣ ಮತ್ತು ಮಹಾಭಾರತ ಎರಡು ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಮಹಾಭಾರತ ಅಂತೂ ಅವತ್ತೇ ಯಾವ ಲೇಖಕನೂ ಮಾಡದಂಥ ಧೈರ್ಯವನ್ನು ವ್ಯಾಸರು ಮಾಡಿದರು. ಈ ಪುಸ್ತಕದಲ್ಲಿ ಬಂದಿರೋದು ಎಲ್ಲಾದರೂ ಬರಬಹುದು, ಆದರೆ ಇಲ್ಲಿ ಕಾಣಲಾರದನ್ನು ಎಲ್ಲಿಯೂ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥ ಏಕಮಾತ್ರ ಲೇಖಕ ಪ್ರಪಂಚದಲ್ಲಿ ವೇದವ್ಯಾಸರು. ಎಲ್ಲ ವ್ಯಾಸೋಚ್ಛಿಷ್ಟ ಅದು, ಏನು ಬರೆದ್ರೂ ಕೂಡ ವ್ಯಾಸರು ಹೇಳಿಬಿಟ್ಟು ಉಳಿದದ್ದೇ ಉಳಿದದ್ದು. ಅಂಥ ಮಹಾಭಾರತದ ಕೆಲವು ಪ್ರಸಂಗಗಳ ಬಗ್ಗೆ ಬರೆದಿದ್ದಾರೆ. ತುಂಬ ಸಂತೋಷ ಆಯಿತು. 2 ಸಲ ಓದಿದಂಥ ಲೇಖನ ದುಶ್ಶೀಲೆ ಬಗ್ಗೆ ಓದಿದಂಥದ್ದು. ಏನು ಲೇಖನ ಸ್ವಾಮಿ, ಅದು ಅದ್ಭುತ. ಹೇಗೆ ಮನುಷ್ಯ ಏಕಾಂಗಿಯಾಗಿ ಹೋಗ್ತಾನೆ ಅಂತ. ಚಕ್ರವರ್ತಿ ಮಗಳಾಗಿ ಕೂಡ, ಒಬ್ಬಳೇ ಮಗಳು, ಗಾಂಧಾರಿಗೆ 101 ಜನ ಮಕ್ಕಳು, ಧೃತರಾಷ್ಟ್ರನಿಗೆ 102 ಜನ ಮಕ್ಕಳು. ಏನು ಚಂದದ ಕತೆ ಬರೆದಿದ್ದಾರೆ. ಅದ್ರ ಜೊತೆಗೆ ಕಾಂಡವಧಾನದಲ್ಲಿ ಸತ್ತೋಯ್ತಲ್ಲ ಪಕ್ಷಿ, ಅದ್ರ ಬಗ್ಗೆ ಬರೆದಿದ್ದಾರೆ. ಅವನು ಮೊದಲಿನ ಜನ್ಮದಲ್ಲಿ ಏನಾಗಿದ್ದ, ಪಕ್ಷಿಯಾಗಿ ಹೇಗೆ ಬಂದ. ಕೊನೆ ಸಾಲು ತುಂಬ ಚೆನ್ನಾಗಿದೆ ಅದು. ಕೊನೆಗೆ ಅವನು ಬಂದ, ವಾಪಸ್ ಬರ್ತಾನೆ ಮತ್ತೆ ಕಾಂಡವನಕ್ಕೆ. ಉಳಿದಿದೆ ಮಕ್ಕಳು ಉಳ್ಕೊಂಡಿದ್ದಾರೆ, ಬೇಡ್ಕೊಂಡಿದ್ದಾನೆ ಅಗ್ನಿನು. ಬಂದಾಗ ಅವ್ರು ಅವನ ಪ್ರೀತಿಯಿಂದನೂ ನೋಡಲಿಲ್ಲ, ಏನು ಗುರುತಿಸ್ತಾರೆ, ಸುಮ್ಮನೆ ಬಂದಿದ್ದಾನಪ್ಪ ಅಂತ ಅಷ್ಟೇ ಅಂದ್ಕೊಂಡ್ರು ಅಂತ. ಅಂದರೆ ಜೀವನದಲ್ಲಿ ಯಾವ ಸಂದರ್ಭಗಳು ನಮ್ಮನ್ನು ಹೇಗೆ ಬದಲಾಯಿಸ್ತವೆ ಅನ್ನೋದನ್ನು ಬರಹದ ಮೂಲಕ ಎದೆ ಮುಟ್ಟೋದಿದೆಯಲ್ಲ, ಒಬ್ಬ ಅತ್ಯಂತ ಅದ್ಭುತ ಲೇಖಕನಿಗೆ ಮಾತ್ರ ಸಾಧ್ಯ. ನಮಸ್ಕಾರ ಸ್ವಾಮಿ, ಭಾಳ ಚೆನ್ನಾಗಿದೆ ಪುಸ್ತಕ. ನಿಜವಾಗ್ಲೂ ಹೇಳ್ತೀನಿ, ಆ ಪುಸ್ತಕ ಓದದೆ ಹೋದರೆ ನಾವೇನೋ ನಷ್ಟ ಮಾಡ್ಕೊಂಡಿದ್ದೀವಿ ಅಂತ. ನನಗನ್ಸೋ ಮಟ್ಟಿಗೆ ಮಹಾಭಾರತ ಎಷ್ಟು ಅಗದ್ರೂ ಮುಗಿಲಾರ್ದಂಥ ದೊಡ್ಡ ಸಂಪತ್ತು ನಮಗಿದೆ. ಅದು ಯಾವ ರೀತಿಯಿಂದ ನೋಡ್ತೀರ ಅದನ್ನು, ಕಾವ್ಯ ಅಂತ ನೋಡ್ತೀರಾ, ಇತಿಹಾಸ ಅಂತ ನೋಡ್ತೀರಾ. ವಿಚಿತ್ರ ಅಂದರೆ ಕವಿಯೂ ತಾನೇ ಆಗಿ ಅದರ ಮುಖ್ಯ ಪಾತ್ರಧಾರಿಯೂ ತಾನೇ ಆಗಿ ಬರೆಯುವಂಥದ್ದು ಭಾಳ ಕಷ್ಟದ ಕೆಲಸ. ಈ ಮಹಾಭಾರತ ಪೂರ್ತಿ ಇರೋದೇ ವ್ಯಾಸರ ಮಕ್ಕಳ ಕಥೆ, ಮೊಮ್ಮಕ್ಕಳ ಕಥೆ. ತನ್ನ ಕಣ್ಣು ಮುಂದೆ ಇಬ್ಬರು ಮೊಮ್ಮಕ್ಕಳು ಹೋರಾಡಿ ಸಾಯ್ತಾರೆ ಅನ್ನೋದನ್ನು ನಿಂತ್ಕೊಂಡು ನಿರ್ದಿಷ್ಟವಾಗಿ ಬರೆಯೋದಿದೆಯಲ್ಲ, ಅದ್ರ ಬಗ್ಗೆ ವ್ಯಾಸರಂಥ ಅಸ್ಖಲಿತ ಜ್ಞಾನಿಗೆ ಮಾತ್ರ ಸಾಧ್ಯ. ಅಂಥ ಕೃತಿ ಮಹಾಭಾರತ. ಆ ಕೃಷ್ಣ ಭಾರತ ನನ್ನ ಮನಸ್ಸಿನ ಗೆದ್ದುಬಿಡ್ತು. ತುಂಬ ಓದಿದೆ. ನಾನು ಹೆಂಡತಿ 2 ಸಲ ಫೋನ್ ಮಾಡಿಲ್ಲ, ಔಷಧಿ ತೊಗೊಳ್ಳಿ ಮರಿಬೇಡಿ, ಗಂಟ್ಲು ಇದಾಗ್ಬಿಟ್ಟಿದೆ ಪೂರ್ತಿ ಅಂತ. ಆದರೆ ಪುಸ್ತಕ ಓದುವಾಗ ಔಷಧಿ ನೆನಪಾಗಲಿಲ್ಲ ನನಗೆ, ಖಂಡಿತ ನೆನಪಾಗಲಿಲ್ಲ. ಅಷ್ಟು ಚಂದದ ಪುಸ್ತಕ. ಇನ್ನೂ ನಮ್ಮ ಜಗದೀಶ್ ಶರ್ಮಾ ಸಂಪವರಂತೂ ಅದ್ಭುತ. ಆ ಕುರುಕ್ಷೇತ್ರ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ನಿಮಗವರು. 3 ದಿವಸದ ಕಥೆ ಅದು. ಇಡೀ ಪುಸ್ತಕ ಸುಮಾರು 140 ಪುಟ ಇರಬೇಕು. 3 ದಿವಸದ ಕಥೆ ಅದು. ಭೀಷ್ಮರು ಶರಶೈಯಲ್ಲಿ ಮಲಗಿದ್ದಾರೆ. ಮಲಗೋದಕ್ಕೆ ಕಾರಣ ಎಷ್ಟು ಚಂದ ಗೊತ್ತಾ ಅದು. ಯುದ್ಧ ಮಾಡಿದ್ದಾರೆ ಹಿಂದಿನ ದಿವಸ. ಯುದ್ಧ ಮಾಡಿದಾಗ ಅರ್ಜುನ ಬಾಣ ಬಿಡ್ತಾ ಇದ್ದಾನೆ. ಭೀಷ್ಮರು ಜೋರಾಗಿ ತಾಗ್ತಾ ಇಲ್ಲ. ಯುದ್ಧದಲ್ಲಿ ಒಂದು ಪ್ರೀತಿ ಇದೆ, ಅಜ್ಜನಿಗೆ ಹೆಂಗೆ ಹೊಡೆಯೋದು ಬಾಣ ಅಂತ. ಆ ಜೋರು ಬರ್ತಾ ಇಲ್ಲ. ಭೀಷ್ಮರು ಜೋರಾಗಿ ಬಾಣ ಬಿಡ್ತಾ ಇದ್ದಾರೆ. ಕೃಷ್ಣನ ಕವಚ ಒಡೆದು ಹೋಗಿದೆ, ರಕ್ತ ಸುರಿತಾ ಇದೆ. ಹಣೆಗೊಂದು ಬಾಣ ಬಿತ್ತು ಕೃಷ್ಣನಿಗೆ. ಅಭಿಷೇಕ ಮಾಡಿದ ಹೆಂಗೆ ರಕ್ತ ದಳ ಇಳಿತಾ ಇದೆ ಕೃಷ್ಣನಿಗೆ. ತಿರುಗಿ ನೋಡ್ದ, ಏನು ಯುದ್ಧ ಮಾಡ್ತೀಯೋ ನೀನು, ಹೇಳಿ ಈ ರೀತಿ ಬಾಣ ಬಿಡೋದ, ನಾನೇ ಮಾಡ್ತೀನಿ ಇರು ಅಂತ ತಕ್ಕಂತ ಹಾರ್ಕೊಂಡ, ಚಕ್ರ ಹಿಡ್ಕೊಂಡು ಹೋದ. ಎಂಥ ಚಂದದ ಸನ್ನಿವೇಶ ವ್ಯಾಸರು ಸೃಷ್ಟಿ ಮಾಡೋದು. ಅಂದರೆ ಭೀಷ್ಮನ ಮೇಲೆ ಚಕ್ರ ಬಿಡೋಕ್ಕೆ ಹೋದ. ಪ್ರತಿಜ್ಞೆ ಮಾಡಿದ್ದೇನು ಮೊದಲು, ನಾನು ಆಯುಧ ಹಿಡಿಯೋಲ್ಲ ಅಂದಂಥ ಕೃಷ್ಣ. ಅವನ ಕಡೆ ಆಯುಧ ಹಿಡಿಸೇ ಬಿಡ್ತೀನಿ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರೆ. ಕೃಷ್ಣ ಚಕ್ರ ಹಿಡಿದದ್ದು ತನ್ನ ಪ್ರತಿಜ್ಞೆ ಮುರಿದೆ ಅಂತಲ್ಲ, ತನ್ನ ಭಕ್ತನಾದ ಭೀಷ್ಮನ ಪ್ರತಿಜ್ಞೆ ಹಾಳಾಗಬಾರ್ದು ಅಂತ. ಎಷ್ಟು ಕಳಜಿ ಅದರೊಳಗೆ. ನನ್ನ ಶಿಷ್ಯ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಕೃಷ್ಣನ ಕಡೆದ ಆಯುಧ ಹಿಡಿಸೇ ಬಿಡ್ತೀನಿ ಅಂತ, ಅದಕ್ಕೆ ಹಿಡಿಬೇಕು. ಯಾರಾದರೂ ಬಾಣ ಬಿಟ್ಟು ಅವ್ರ ಪ್ರೀತಿಯಿಂದ ಕರೀತಾರೇನ್ರಿ ಯಾರಾದರೂ ಯುದ್ಧದಲ್ಲಿ? ಭೀಷ್ಮ ಕೂಗ್ತಾನೆ, ಹೇ ಪುಂಡರೀಕಾಕ್ಷ, ಬಾರಯ್ಯ ಬಾರಪ್ಪ ಕೃಷ್ಣ, ಹೊಡೆಯೋ ನನ್ನ ಹೊಡೆಯೋ ಅಂತ ಕೇಳ್ಕೊತಾನೆ ಭೀಷ್ಮ. ಕೊನೆ ಕ್ಷಣದಲ್ಲಿ ನೋಡಿದ್ದು. ಆಮೇಲೆ ಮುಂದೆ ಕತೆ ಹೋಗುತ್ತೆ, ಅದು ಭೀಷ್ಮರು ಶರಶೈಯಲ್ಲಿ ಹೋದರು ಅಂತ. ಆದರೆ ಭೀಷ್ಮರು ಮಲ್ಕೊಂಡಾಗ ಶರಶೈಯಲ್ಲಿ ಅವ್ರು ದುಃಖ ಆಗಿರೋದು ಅದಕ್ಕೆ ಗೊತ್ತಾ? ಅವ್ರ ಕಣ್ಣು ಮುಂದೆ ಬರ್ತಿರುವಂಥ ಮಂದಹಾಸ ಬೀರುವಂಥ ಕೃಷ್ಣ ಅಲ್ಲ, ರಕ್ತಾಭಿಷೇಕ ಆಗ್ತಿರುವಂಥ ಕೃಷ್ಣ. ಅದು ಬೇಕಿಲ್ಲ ಅವರಿಗೆ. ಮಹಾರಾಯ ನಿನ್ನ ನಗುಮುಖ ತೋರ್ಸಪ್ಪ ನೀನು ಅಂತ ಕೇಳ್ಕೊಂಡು ಮಲ್ಕೊಂಡಿದ್ದಾರೆ. ಅಲ್ಲಿಂದ ಕತೆ ಶುರು ಆಗುತ್ತೆ. ಅದು 11ನೇ ದಿವಸದ್ದು. ಎಂಥ ಕತೆ ಅದ್ಭುತ. ಮುಂದೆ 3 ದಿವಸ. ನನಗೆ ಅನಿಸೋ ಮಟ್ಟಿಗೆ ಹೇಳ್ತೀನಿ, ಮಹಾಭಾರತದ ಕ್ರಾಂತ ದೃಷ್ಟಿ ಬಹುಶಃ ಪ್ರಪಂಚದ ಯಾವ ಸಾಹಿತ್ಯದಲ್ಲೂ ಸಿಗಲಾರದು. ನಾನು ಪ್ರಪಂಚದ ಯಾವುದೇ ವೇದಿಕೆಯಲ್ಲಿ ಅಂತ ಹೇಳ್ತೇನೆ ಅದೇನೇ, ದರ್ ಇಸ್ ನೋ ಬುಕ್ ಕಂಪೇರ್ ಟು ಮಹಾಭಾರತ. ಹಿಂದೆ ಇರಲಿಲ್ಲ, ಮುಂದೆ ಬರೋಲ್ಲ, ನ ಭೂತೋ ನ ಭವಿಷ್ಯತಿ ಅಂತ ಹೇಳೋದಾದರೆ ಮಹಾಭಾರತಕ್ಕೆ ಒಂದೇ ಹೇಳಬೇಕಾದದ್ದು. ಅಂಥ ದೊಡ್ಡ ಕೃತಿ ಅದು. ಭೀಷ್ಮರು
ವೇದವ್ಯಾಸರು ಎಷ್ಟು ದೊಡ್ಡ ಲೇಖಕರು. ನಾವು ಲೇಖಕರು ಬರೆಯೋರು ತುಂಬ ವಿಚಾರ ಮಾಡಬೇಕಾಗತ್ತೆ. ಅದನ್ನು ದೊಡ್ಡ ಕ್ಯಾನ್ವಾಸ್, ಅದು ಹ್ಯೂಜ್ ಕ್ಯಾನ್ವಾಸ್. ಇಡೀ ಮಹಾಭಾರತವನ್ನು ಸ್ಪೆಕ್ಟ್ರಮ್ ಕ್ರಿಯೇಟ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ವಿಷಯ ವೇದವ್ಯಾಸರು ಮರೆಯಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು ಮರೆಯಲ್ಲ. 2 ಯುದ್ಧ ನಡೆದಿದೆ. 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಗೆ, 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಗೆ. ಅಂದರೆ ಅವತ್ತು ಕೂಡ ಪಾಂಡವರ ಕಡೆ ಕಮ್ಮಿ ಜನನೇ, ಕೌರವರ ಕಡೆನೇ ಜಾಸ್ತಿ ಜನ. ಯುದ್ಧ ಆಗ್ತಾ ಇದೆ. ಆ ಸಪ್ಪಳ, ಆನೆಗಳದ್ದು ಗಲಾಟೆ, ಕುದುರೆಗಳದ್ದು, ಅದು ಶಂಖನಾದ ಮಾಡುವಂಥದ್ದು, ಒಂದು ಗಲಾಟೆ ಆಗ್ತಾಯಿದೆ. ಯುದ್ಧ ಪ್ರಾರಂಭ ಆಗುವಾಗ ಒಂದು ಸಣ್ಣ ಪಕ್ಷಿ ಬರುತ್ತೆ ಆಕಾಶದಲ್ಲಿ ಹಾರಿಕೊಂಡು. ಇಂಥ ಮಹಾಭಾರತದಲ್ಲಿ ಅಂಥ ಪ್ರಸಂಗ ಇರೋಕ್ಕೆ ಸಾಧ್ಯ ಇದೆಯಾ? ಪಕ್ಷಿ ಹಾರ್ಕೊಂಬರುತ್ತೆ, ಬೇಡತ್ತೆ. ಅಯ್ಯೋ ಅಯ್ಯೋ, ಈ ಗಲಾಟೆ ನೋಡಿದರೆ ನನ್ನ ಪ್ರಳಯ ಆದಂಗೆ ಕಾಣುತ್ತೆ, ಜಗತ್ತು ಮುಳುಗಿ ಹೋಗಂಗೆ ಕಾಣಿಸುತ್ತೆ, ನಾನು ಮರದ ಪೊಟ್ರಿ ಒಳಗೆ 3 ತತ್ತಿ ಇಟ್ಟಿದ್ದೇನೆ, ಯಾರಾದರೂ ರಕ್ಷಣೆ ಕೊಡ್ಬೋದಾ ಅಂತ. ಯಾರಿಗೂ ಕೇಳಿಸಲ್ಲ ಧ್ವನಿ. ಅದು ಯಾರಿಗೆ ಕೇಳಿಸಿತು? ಕೃಷ್ಣನಿಗೆ ಕೇಳಿಸುತ್ತೆ. ಅದಕ್ಕೆ ಕೃಷ್ಣ ಅವನು ಭೀಮನ್ ಕರೆದು ಹೇಳ್ತಾನೆ, ನೋಡು ಆ ಪೊಟ್ರೆಯಲ್ಲಿ 3 ತತ್ತಿ ಇದ್ದಾವೆ, ಅದಕ್ಕೆ ರಕ್ಷಣೆ ಕೊಡು ಅಂತ. ಭೀಮ ಗಹಗಹಿಸಿ ನೆಗ್ತಾನೆ. ಇನ್ನು ಸ್ವಲ್ಪ ದಿವಸ ಹೋದರೆ ಈ ಭೂಮಿ ನೀರು ಕೂಡ ಕೇಳಲ್ಲ, ಅಷ್ಟು ರಕ್ತದಲ್ಲಿ ನೆಂದು ಹೋಗ್ತದೆ, ಅಂಥವ್ರು ತತ್ತಿಗೆ ರಕ್ಷಣೆ ಕೊಡಬೇಕಾ ಅಂತ. ಕೃಷ್ಣ ಹೇಳುವಂಥ ಮಾತು, ನೀವಾಗಲಿ ಕೌರವರಾಗಲಿ ದಾಯಾದಿಗಳು, ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾ ಇದ್ದೀರಿ, ನಿಮಗೆ ಶಿಕ್ಷೆ ಸಿಕ್ಕರೆ ನಷ್ಟ ಇಲ್ಲ, ನಿರಪರಾಧಿ ಪಕ್ಷಕ್ಕೆ ಶಿಕ್ಷೆ ಆಗಬಾರ್ದು, ಕೊಡು ಅಂತ. ಭೀಮ ತಾನು ಮಾಡೋ ಹಾಗೆ ದೊಡ್ಡ ದೊಡ್ಡ ಬಂಡೆಗಳನ್ನಿಟ್ಟು ರಕ್ಷಣೆ ಮಾಡ್ತಾನೆ. ಯುದ್ಧ ಆಗೋ ತನಕ ರಕ್ಷಣೆ ಮಾಡ್ತಾನೆ. ಯುದ್ಧ ಕೊನೆಗೆ ಮುಗಿದ ದಿವಸ, ಕೊನೆಗೆ ಭಾಳ ಚೆನ್ನಾಗಿದೆ. ಬರಬೇಕಾದ್ರೆ ಈ ಪಕ್ಷಿ ಹಾರ್ಕೊಂಬರುತ್ತೆ, ಮರಿಗಳಾಗಿದ್ದಾವೆ. ಯಾರು ರಕ್ಷಣೆ ಮಾಡಿದ್ರು ಇದನ್ನು ಅಂತ ಅರ್ಜುನ ಕೇಳಿದ. ಕೃಷ್ಣ ಹೇಳ್ತಾನೆ, ನಿನ್ನನ್ನು ಯಾರು ರಕ್ಷಣೆ ಮಾಡಿದ್ರು ಅವನೇ ಅದನ್ನು ರಕ್ಷಣೆ ಮಾಡಿದ ಅಂತ. ಸಣ್ಣ ಸಣ್ಣ ಘಟನೆಗಳನ್ನು ವ್ಯಾಸರು ಮರೆಯೋಲ್ಲ.